ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಇವತ್ತು ನಾನು ಅಡುಗೆ ಮಾಡಲಾ? ಸರಿ, ನೀವು ಅಡುಗೆ ಮಾಡಿ, ಆಮೇಲೆ ನಾವು ಊಟಕ್ಕೆ ಹೋಟ್ಲಿಗೆ ಹೋಗ್ಬೇಕಾಗತ್ತೆ. ಹಾಗೇನಿಲ್ವೇ, ನನಗೆ ಹೇಮಗಿರಿ ಹತ್ರ ಮಲ್ಲಿಗೆಪುರಕ್ಕೆ ಟ್ರಾನ್ಸ್ಫರ್ ಆದಾಗ ನಾನೇ ತಾನೇ ಅಡುಗೆ ಮಾಡ್ಕೊಳ್ತಿದ್ದು. ಫಸ್ಟ್ ಕ್ಲಾಸಾಗಿ ಮಾಡ್ತಿದ್ದೆ. ಉಪ್ಪು ಹಾಕ್ಲಾ? ಅಯ್ಯೋ ಸದ್ಯ ಸುಮ್ಮನೆ ಇರಿ, ನಾನು ಉಪ್ಪು ಹಾಕಿದ್ದೀನಿ. ನೆನ್ನೆ ಎಣ್ಣೆ ಪಾತ್ರೆನಲ್ಲಿ ಹಾಲು ಹಾಕಿ ಹಾಲೆಲ್ಲ ಕೆಡಿಸ್ಬಿಟ್ರಿ. ನೀವು ಯಾಕೆ ರೂಮಲ್ಲಿ ಹೋಗಿ ಏನಾದರೂ ಓದ್ಕೋಬಾರ್ದು? ಏನು ಓದ್ಕೊಳ್ಳೋದು? ಹಿಂದೆ ಆಗಿದ್ರೆ ಲಾ ರಿಪೋರ್ಟ್ಸು ಕೇಸಸ್ನೆಲ್ಲ ಓದ್ತಿದ್ದೆ. ಕತೆ ಕಾದಂಬರಿ ಓದೋ ಮೂಡು ಕೂಡ ಹೊರಟೋಗಿದೆ. ಆ ಮ್ಯಾಗ್ಝಿನ್ಸ್ ಎಲ್ಲ ಅರ್ಧ ಗಂಟೆ ಮುಗಿದು ಹೋಗ್ತದೆ. ಅದಕ್ಕೆ ಬಂದು ಅಡುಗೆ ಕೆಡಿಸ್ಬಿಟ್ರಿ. ಪ್ರಜ್ಞಾ ಏನು ಹೇಳಿದ್ದು? ಯಾವುದ್ರ ಬಗ್ಗೆ? ಅದೇ ಧ್ರುವ್ ಕುಮಾರ್ ಬಂದು ಮಾತಾಡಿ ಹೋದ್ನಲ್ಲ, ಅದ್ರ ಬಗ್ಗೆ. ಅಯ್ಯೋ, ಅದನ್ನು ಕೇಳೋದಕ್ಕೆ ನನಗೆ ಟೈಮೇ ಆಗಲಿಲ್ಲ. ಎಲ್ಲಿದ್ದಾಳೆ ಪ್ರಜ್ಞಾ ಈಗ? ರೂಮಲ್ಲಿದ್ದಾಳೆ. ರೂಮಲ್ಲಿದ್ದಾಳೆ. ಏನು ಪುಟಕ, ಸಂಜೆಯಲ್ಲಿ ಇದೇನ ಕೇಳ್ತಾ ಇದೀಯಾ? ತುಂಬ ಇಷ್ಟ. ಹೌದಾ? ಅವಳಿಗೆ ಇದನ್ನು ಕೇಳ್ತಾ ಇದ್ರೆ ಊಟ ತಿಂಡಿ ಏನು ಬೇಕಾಗೋದಿಲ್ಲ. ಮಧ್ಯಾಹ್ನನೂ ಸರಿಯಾಗಿ ಊಟ ಮಾಡಿಲ್ಲ. ನಡಿಪುಟ್ಟಿ, ಊಟ ಮಾಡೋಣ, ಗೊತ್ತಾಯ್ತು. ನಂಗೆ ಹಶ್ವಿಲ್ಲ ಪಪ್ಪ. ಸ್ವಲ್ಪ ತಿನ್ನು ಬಾರೆ. ಬಲ್ವಂತಕ್ಕೆ ತಿಂದರೆ ಸೇರಲ್ಲಮ್ಮ. ಬಿಡು, ಅವಳಿಗೆ ಹಸು ಅದಕ್ಕೆ ತಿಂದ್ಕೊಳ್ತಾಳೆ. ಈ ನಡುವೆ ನೀನು ಹಾಡೋದೇ ಇಲ್ಲ. ಎಷ್ಟಾಯ್ತು ನಿನ್ನ ಹಾಡು ಕೇಳಿ? ಯಾಕೋ ಈ ನಡುವೆ ಹಾಡಕ್ಕೆ ಮನ್ಸು ಬರಲ್ಲ ಪಪ್ಪ. ಹೇಗನ್ಸ್ದ ಧ್ರುವ ನಿನಗೆ? ತುಂಬ ಒಳ್ಳೆಯವರು. ನಿನ್ನ ಹತ್ರ ತುಂಬ ಡಿಸ್ಕಸ್ ಮಾಡ್ತಾ ಇದ್ದಾಗಿತ್ತು. ಯಾವುದೋ ವಿಚಾರ? ಅದೇ ಹಾಸ್ಪಿಟಲ್ ರಿಸರ್ಚ್ ಬಗ್ಗೆ ಹೇಳ್ತಾ ಇದ್ರು. ಇನ್ನು ಬೇರೆ ಯಾವ ವಿಚಾರನೂ ಮಾತಾಡಲಿಲ್ವಾ? ಮಾತಾಡಿದ್ರು. ಯಾವ ವಿಚಾರ? ಮದುವೆ ವಿಚಾರ. ಏನು ಹೇಳ್ದ ಧ್ರುವ? ಅವರು ಡಿವೋರ್ಸ್ ವಿಷಯ ಹೇಳಿದ್ರು. ನನ್ನ ಬಗ್ಗೆನೂ ಕೇಳಿದ್ರು. ಅವನ ತಂದೆ ಶರತ್ ಕುಮಾರ್ಗೂ ರಾಜು ವಿಚಾರ ಗೊತ್ತು. ಅವರು ಹೇಳಿದ್ರು ಅವ್ರಿಗೆಲ್ಲ ವಿಚಾರ ಗೊತ್ತಿದೆ ಅಂತ. ಮತ್ತೇನಿಲ್ಲ, ಮದುವೆ ಬಗ್ಗೆ ನನ್ನ ಒಪಿನಿಯನ್ ಕೇಳಿದ್ರು. ನೀನೇನು ಹೇಳ್ದೆ ಪುಟ? ಯಾಕೆ ಪಪ್ಪ ಇಂಥ ಪ್ರಶ್ನೆ ಕೇಳ್ತಿದ್ದೀರಿ? ನಿಮಗೆ ಹೇಳಿದ್ದೇನೆ ಅವ್ರಿಗೂ ಹೇಳಿದೆ. ಮದುವೆ ಇಷ್ಟ ಇಲ್ಲ ಅಂದ್ಬಿಟ್ಯಾ? ಮತ್ತಿನ್ನೇನು ಹೇಳಬೇಕಿತ್ತು? ಮದುವೆ ಇಷ್ಟ ಇಲ್ಲದೆ ಇದ್ದಿದ್ರು ಸುಮ್ಮನೆ ಇರಬೇಕಿತ್ತ? ಅವನ ಕಾರಣ ಕೇಳಿಲ್ವ ಪುಟ್ಟಿ? ಕೇಳಿದ್ರು. ಇದ್ದಿದ್ದನ್ನೇ ಹೇಳಿದೆ. ಅಂದರೆ ನಾನು ಎಮೋಷ್ನಲಿ ತುಂಬ ಹರ್ಟ್ ಆಗಿದ್ದೀನಿ. ಎಮೋಷ್ನಲಿ ಹರ್ಟ್ ಆದವ್ರಿಗೆ ಮದುವೆ ಸಂಭ್ರಮ ಬೇಕಾಗಿರೋದಿಲ್ಲ ಅಂದೆ. ಧ್ರುವ್ ಕುಮಾರ್ ತುಂಬ ತಿಳ್ಕೊಂಡವರು. ನನ್ನ ಮನಸ್ಥಿತಿನ ಅರ್ಥ ಮಾಡಿಕೊಂಡ್ರು. ಫೈನಲ್ ಆಗಿ ಬೇಡ ಅಂತ ಹೇಳ್ಬಿಟ್ಟಿಯಾ? ಯಾಕೆ? ಏನಿಲ್ಲ ಪುಟ್ಟ, ಮನಸ್ಸಿನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ನನಗೆ ಸ್ಪಷ್ಟತೆ ಸಿಗೋವರೆಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ಪಪ್ಪ, ಈ ವಿಷಯದಲ್ಲಿ ನಂಗೆ ತುಂಬ ಸ್ಪಷ್ಟತೆ ಇದೆ. ಮನಸ್ಸಿನಲ್ಲಿ ಯಾವುದೇ ಥರದ ಗೊಂದಲ ಇಲ್ಲ. ಹಾಗಂದರೆ ಹೇಗೆ ಪ್ರಜ್ಞಾ?
ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀಯಾ? ಹೀಗೆ ಅಂದರೆ ನಿಮ್ಮೇಲೆ ಹೊರೆಯಾಗಿ ಅಂತನಾ? ಎಂತ ಮಾತು ಹೇಳ್ತಿ ಪುಟ್ಟಿ, ನಿನಗೆ ಗೊತ್ತು ನಾವು ಹಾಗೆ ಅಂದ್ಕೊಳ್ತಿಲ್ಲ ಅಂತ. ಮತ್ತೆ ಯಾಕೆ ಪಪ್ಪ ಮತ್ತೆ ಮತ್ತೆ ಅದೇ ವಿಷಯ ತೆಗೆದು ನಂಗೆ ಹಿಂಸೆ ಕೊಡ್ತೀರಾ? ಹಿಂಸೆ ಅಂತ ಯಾಕೆ ತಿಳ್ಕೊಳ್ತೀಯ ಪುಟ್ಟ? ನೀನು ಸುಖವಾಗಿರ್ಬೇಕಂತ ನಮಗೂ ಆಸೆ ಅಲ್ವಾ? ಧ್ರುವ ತುಂಬ ಒಳ್ಳೆ ಹುಡುಗ. ಒಳ್ಳೆ ಹುಡುಗ ಬೇರೆ, ಒಳ್ಳೆ ಗಂಡ ಬೇರೆ. ನಾವಿಬ್ರು ಮದುವೆ ಆಗಿ ಸುಖವಾಗಿರ್ಬೋದು, ಆದರೆ ಜಗತ್ನಲ್ಲಿ ಎಲ್ಲರೂ ಮದುವೆ ಆದ್ರೇನೆ ಸುಖವಾಗಿರ್ತಾರೆ ಅಂತ ಯಾಕೆ ಅನ್ಕೋತೀರಾ? ಅಲ್ಲ ಪುಟ್ಟ, ಅದು ಪಾಪ ಪ್ಲೀಸ್ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಇನ್ನೊಂದು ಸಲ ಮದುವೆ ವಿಷಯ ಕೇಳಿದ್ರೆ ನನಗೆ ಹುಚ್ಚು ಹಿಡ್ದಾಗತ್ತೆ, ತಲೆ ಸಿಡ್ದು ಹೋದಾಗತ್ತೆ. ಹಳೆ ನೆನಪುಗಳಿಂದ ನನಗೆ ಈಚೆ ಬರೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಹಿಂಸೆ ಮಾಡಬೇಡಿ. ಮದುವೆ ಇಲ್ಲದೆ ನನ್ನ ಪಾಡಿಗೆ ನಾನು ಹೇಗೋ ಬದುಕೋತೀನಿ. ಯಾಕೆ ನನ್ನ ಇಷ್ಟಕ್ಕೆ ನನಗೆ ಇರಕ್ಕೆ ಬಿಡ್ತಾ ಇಲ್ಲ ನೀವು? ನಿಮ್ಗಿಷ್ಟ ಇಲ್ಲ ಅಂದರೆ ಹೇಳಿ, ಮನೆ ಬಿಟ್ಟು ಹೊರಟೋಗ್ತೀನಿ. ರಿಲ್ಯಾಕ್ಸ್ ಪುಟ್ಟಿ. ವೆರಿ ಸಾರಿ. ನಿನಗಿಷ್ಟ ಇಲ್ಲದೆ ಅದ್ರ ಬಿಡು. ಇನ್ಮೇಲೆ ಈ ವಿಷಯ ಮಾತಾಡೋದಿಲ್ಲ ನಾನು. ನೀ ಸಮಾಧಾನ ತಗೋ. ಬಾ ಮಧು, ನಾನು ಈ ಮೊಬೈಲಿಗೆ ಟ್ರೈ ಮಾಡಿದ್ದೆ. ಚಂದ್ರಕಾಂತ ಮಾತಾಡಬೇಕು ಅಂದಿದ್ದ, ನೀನು ರಿಸೀವೇ ಮಾಡಲಿಲ್ಲ. ಸಾರಿ, ಬ್ಯುಸಿ ಇದ್ದೆ. ಮಿಸ್ಡ್ ಕಾಲ್ ಈಗ ನೋಡಿದೆ, ಅದಕ್ಕೆ ಹೊರಟು ಬಂದೆ. ಇದನಾ ಚಂದ್ರಕಾಂತ? ಅಣ್ಣ ಮನೇಲಿಲ್ಲ, ಒಳಗೆ ಬಾ, ಕಾಫಿ ಕುಡಿತ್ಯಾ? ಬಾ. ಡಲ್ ಆಗಿದೆಯಾ ಮಧು? ಮೈಗೆ ಹುಷಾರಿಲ್ವಾ? ನಿನ್ನೆ ಮಳೇಲಿ ನೆಂದುಬಿಟ್ಟೆ, ಅದಕ್ಕೆ ಸ್ವಲ್ಪ ಜ್ವರನಾ? ಮೈ ಬೆಚ್ಚಗಿದೆ. ಡಾಕ್ಟರ್ ಹತ್ರ ಹೋಗಿದ್ಯಾ? ಮಳೇಲಿ ಯಾಕೆ ನೆನ್ಯಕ್ಕೆ ಹೋದೆ? ಮನೇಲಿ ಸ್ವಲ್ಪ ಟೆನ್ಷನ್, ತಲೆ ಕೆಟ್ಟಿತ್ತು. ಈಶ್ವರನ ಗುಡಿ ಪ್ರಾಕಾರದಲ್ಲಿ ಜಗಲಿ ಮೇಲೆ ಕೂತಿದ್ದೆ. ಮಳೆ ಬಂತು. ಮಳೆ ನಿಂತ ಮೇಲೆ ಗೊತ್ತಾಗಿದ್ದು ನಾನು ನೆಂದು ಬಿಟ್ಟಿದ್ದೀನಿ ಅಂತ. ಏನಾಯಿತು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು? ಏನಿಲ್ಲ ಬಿಡು. ನನ್ನ ನಾಣೆ ಹೇಳಲೇಬೇಕು. ಮದುವೆ ವಿಷಯನ ಮತ್ತೆ ಮತ್ತೆ ಎತ್ತುತ್ತಾನೆ ಅಂತ ಅಂದ್ಕೊಳ್ತಾ ಇದ್ರೆ ಹೇಳ್ತೀನಿ. ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ. ಆದರೆ ನೀನೇ ದೇವ್ರ ಮುಂದೆ ಪ್ರಮಾಣ ಮಾಡಿಸ್ಬಿಟ್ಟಿದೆಯಲ್ಲ, ಇನ್ನು ಮುಂದೆ ಮದುವೆ ವಿಷಯ ಎತ್ಕೂಡ್ದು ಅಂತ. ಹೇಗೆ ಹೇಳಲಿ? ಪರವಾಗಿಲ್ಲ, ಹೇಳು ಪ್ಲೀಸ್.
ಅಮ್ಮಂಗೆ ಕೆಟ್ಟ ಹಠ ಬಂದ್ಬಿಟ್ಟಿದೆ. ಟ್ರೈನಿಂಗ್ ಹೋಗೋ ಮುಂಚೆ ನಾನು ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ. ತಲೆ ಕೆಟ್ಟು ಹೋಗಿದೆ ನನಗೆ. ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ ಅಂತ ಅಮ್ಮಂಗೆ ಡೌಟ್ ಬಂದಿದೆ ಅನ್ಸುತ್ತೆ. ಜಮೀನಿನ ಗಲಾಟೆ ವಿಚಾರದಲ್ಲಿ ನಾನು ಇಲ್ಲಿಗೆ ಬಂದು ಹೋಗಿ ಮಾಡ್ತಿದ್ನಲ್ಲ, ಅದು ಅಮ್ಮಂಗೆ ಅಷ್ಟು ಹಿಡಿಸಿಲ್ಲ. ಆ ನೆಪದಲ್ಲಿ ನಾನು ನಿನ್ನನ್ನು ನೋಡೋಕೆ ಬರ್ತಿದೆ ಅಂತ ಅಮ್ಮನ ಮನಸ್ಸಿನಲ್ಲಿ. ಅದಕ್ಕೆ ಬೇರೆ ಯಾರನ್ನಾದರೂ ನನಗೆ ಅರ್ಜೆಂಟಾಗಿ ಕಟ್ಟಿಬಿಡಬೇಕು ಅಂತ ಅಮ್ಮ. ನಮ್ಮ ಅಣ್ಣ ಮುಕುಂದ ಅವನ ಹೆಂಡತಿ ನಮ್ಮ ಜೊತೆಗಿಲ್ವಲ್ಲ, ಅದನ್ನೇ ನೆಪ ಮಾಡ್ಕೊಂಡಿದ್ದಾಳೆ ಅಮ್ಮ. ನಾನೊಬ್ಬಳೇ ಆಗ್ಬಿಟ್ಟಿದ್ದೀನಿ, ಚಿಕ್ಕ ಸೊಸೆ ಬಂದ್ರೇ ನನಗೆ ನೆಮ್ಮದಿ ಅಂತ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ರಾತ್ರಿ ಊಟಕ್ಕೆ ಕೂತಾಗ ಅದೇ ಗಲಾಟೆ. ಅದರಲ್ಲಿ ಸ್ವಲ್ಪ ಸತ್ಯನೂ ಇತ್ತಲ್ವಾ? ಮತ್ತೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದೆಯಾ? ಏನು ಮ್ಯಾನೇಜ್ ಮಾಡೋದು? ಪೋಸ್ಟಿಂಗ್ ಆಗೋವರೆಗೂ ನನಗೆ ಮದುವೆ ಬೇಡ ಅಂದೆ. ಮನೇಲಿ ಮಹಾಭಾರತನೇ ನಡೆದೋಯ್ತು. ಊರವ್ರ ಕಷ್ಟ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಕೋರ್ಟು ಪೊಲೀಸ್ ಸ್ಟೇಷನು ಅಂತ ಅಲಿತೀಯ? ಹೆತ್ತಮ್ಮ ನಾನು ಕಷ್ಟಪಟ್ಕೊಂಡು ಕಣ್ಣೀರು ಹಾಕ್ತಾಯಿದ್ದೀನಿ, ನಿನಗೊಂಚೂರು ಕರುಣೆನೇ ಇಲ್ವಾ? ಕಂಡೋರ್ ಚಾಕ್ರಿನೇ ನಿನಗೆ ದೊಡ್ಡದಾಗೋಯ್ತು ಅಂತ ಅನ್ಸಿದ್ಲು. ಕೆಟ್ಟ ಕೋಪ ಬಂತು. ಅರ್ಧಕ್ಕೆ ಊಟ ಬಿಟ್ಟು ಎದ್ದು ಹೊರಟ್ಬಿಟ್ಟೆ. ದೇವಸ್ಥಾನದ ಹತ್ರ ಕೂತೆ. ಆಗಲೇ ಮಳೆ ಬಂದಿತ್ತು. ಜ್ವರ ಬಂದಿತ್ತು. ಸಾರಿ ಮಧು, ಕೋಪ ಮಾಡಿಕೊಂಡು ಮನೆಯಿಂದ ಹೊರಟು ಹೋಗೋದು ಸಲ್ಯೂಷನ್ ಅಲ್ಲ. ನೀನು ಹಾಗೆ ಮಾಡಿದ್ರೆ ಮಂಗಳತ್ತೆಗೆ ಹಠ ಜಾಸ್ತಿ ಆಗುತ್ತೆ. ಸಮಾಧಾನವಾಗಿ ಮಾತಾಡಬೇಕಲ್ವಾ? ತಲೆ ಕೆಟ್ಟಾಗ ಸಮಾಧಾನವಾಗಿ ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೆ ವಿಷಯ ದೊಡ್ಡದಾಗತ್ತೆ ಅಂತ ಮನೆಯಿಂದ ಹೊರಟಿದ್ದು. ತಲೆ ತಣ್ಣಗಾಗಲಿ ಅಂತ ದೇವಸ್ಥಾನದ ಹತ್ರ ಕೂತೆ. ಮಳೆ ಬಂತು. ತಲೆ ತಣ್ಣಗಾಗಲಿಲ್ಲ. ಜ್ವರ ಬಂತು. ಮನೆಗೆ ಬಂದಮೇಲೆ ಅಮ್ಮ ನನ್ನನ್ನು ಮಾತಾಡಿಸ್ಲಿಲ್ಲ. ಜ್ವರಕ್ಕೆ ಯಾವುದೋ ಟ್ಯಾಬ್ಲೆಟ್ಸ್ ಕೊಟ್ಟಳು, ಮಾತಾಡಿಸ್ಲಿಲ್ಲ. ಯಾಕೆ ಸಡನ್ನಾಗಿ ಅಷ್ಟು ದೊಡ್ಡ ಗಲಾಟೆ ಆಗಿದ್ದು? ಸಡನ್ನಾಗೇನಲ್ಲ, ಅಮ್ಮ ಮದುವೆ ವಿಚಾರದಲ್ಲಿ ನನ್ನ ಮೇಲೆ ಪ್ರೆಷರ್ ಹಾಕ್ತಾನೆ ಇದ್ದಾಳೆ. ಅಮ್ಮಂಗೆ ನಾನು ವಿಶ್ವನಾಥ್ ಅವ್ರ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ. ಗಸಗಸನೀಗ ಸಾಗ ಗಸಗಸನೀಗ ಸಾಗ ಪಮ ಪಮ ಗಮ ಪದ ಪಾಮ ಪಮ ಪಮ ಗಮ ಪದ ವಿಶ್ವನಾಥ ನಿದ ನಿದ ಪಾನಿ ದಾನಿ ನಿದ ನಿದ ಪಾನಿ ದಾನಿ ಯಾವ ವಿಶ್ವನಾಥ? ಸನಿ ಧನಿ ಸರಿ ಸಾನಿ ಕಾಫಿ ಪ್ಲಾಂಟರ್ ವಿಶ್ವನಾಥ್ ಇದ್ದಾರಲ್ಲ, ನಮ್ಮ ಮನೆ ಬೀದಿಲಿ. ದ ಪಮ ಗಮ ಪ ಸನಿ ಧನಿ ಸ ರೇ ಸನಿ ಧನಿ ಸ ಪಮ ಪಮ ನಿದ ನಿದ ಸನಿ ಸ ಮಗಳು ಅಂದರೆ ನಮ್ಮ ವೈಜಯಂತಿ ವಿಶ್ವನಾಥ. ನಿಮ್ಮ ವೈಜಯಂತಿ ವಿಶ್ವನಾಥ್ ನಿನ್ನ ಕ್ಲಾಸ್ಮೇಟ್ ಆಗಿದ್ಲಂತಲ್ಲ? ಅಮ್ಮನ ಮನಸ್ಸಲ್ಲಿ ನಾನು ಅವಳನ್ನ ಮದುವೆ ಆಗಿಬಿಡಬೇಕು ಅಂತ ಆಸೆ. ನನಗೆ ಗೊತ್ತಾಗದ ಹಾಗೆ ಅಮ್ಮ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದಾಳೆ ಅನಿಸುತ್ತೆ. ಅಮ್ಮನ ಬಿಹೇವಿಯರ್ ನೋಡಿದ್ರೆ
ಅಮ್ಮಂಗೆ ಅವ್ರ ಮನೆಯವರೆಲ್ಲ ತುಂಬ ಕ್ಲೋಸು. ಅವರು ದೊಡ್ಡ ಸಾಹುಕಾರರು. ಅವ್ರ ಮಗಳನ್ನ ನಾನು ಮದುವೆ ಆದರೆ ಮುಕುಂದನ ಹೆಂಡ್ತಿಗೂ ಬುದ್ಧಿ ಕಲಿಸ್ಬೋದು, ನಿಮ್ಮ ಮನೆಯವ್ರಿಗೂ ಬುದ್ಧಿ ಕಲಿಸ್ಬೋದು ಅನ್ನೋದು ಅಮ್ಮನ ಆಸೆ. ಮದುವೆ ವಿಚಾರನ ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡಬೇಕು ಅಂತ ಅವ್ರ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದಿದ್ರು. ಅವರು ಬರ್ತಾರೆ ಅಂತ ಗೊತ್ತಾಗಿ ನಾನು ಜಾಗ ಖಾಲಿ ಮಾಡಿ ಇಡೀ ದಿನ ಸಿನಿಮಾ ಟಾಕೀಸಲ್ಲಿ ಕೂತಿದ್ದೆ, ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು. ಅವ್ರನ್ನ ಅವಾಯ್ಡ್ ಮಾಡಿಬಿಟ್ಟೆ. ಅದಕ್ಕೆ ಅಮ್ಮಂಗೆ ಅನುಮಾನ, ನಿನ್ನ ಮಾತು ಕೇಳ್ಕೊಂಡು ನಾನು ಹಾಗೆ ಮಾಡಿದ್ದೀನಿ ಅಂತ. ಇಂಡೈರೆಕ್ಟಾಗಿ ಚುಚ್ತಾ ಇತ್ತು. ದೊಡ್ಡ ಗಲಾಟೆ ಆಯಿತು ನನಗೂ ಅಮ್ಮಂಗೂ. ಸೀದಾ ದೇವಸ್ಥಾನದಲ್ಲಿ ಹೋಗ್ಕೂತೆ. ಈ ನಡುವೆ ನನಗೂ ಅಮ್ಮಂಗೂ ಕೋಲ್ಡ್ ವಾರು. ನೀನು ಅಮ್ಮಂಗೆ ಇರೋ ವಿಷಯನೆಲ್ಲ ಹೇಳ್ಬಿಡೋದು ವಾಸಿ ಅನಿಸುತ್ತೆ. ನೀನು ಮದುವೆಗೆ ಈಗಲೇ ಹ್ಞೂ ಅನ್ನು. ನಾಳೆನೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಅಮ್ಮನ ಮುಂದೆ ನಿಂತ್ಕೋತೀನಿ. ಅಲ್ಲಿವರೆಗೂ ಅಮ್ಮನ ಕೂರಿಸಿ ಹೇಳೋಕ್ಕಾಗಲ್ಲ ಕಲ್ಯಾಣಿ. ನಿಂಗೆ ಗೊತ್ತಿಲ್ಲ, ಪ್ರತಿದಿನ ಅಳು ಗಲಾಟೆ ಶುರು ಆಗುತ್ತೆ. ವೈಜಯಂತಿ ಗೊತ್ತಾ ಈ ವಿಚಾರ? ಅವಳ ನಡವಳಿಕೆ ನೋಡಿದ್ರೆ ಗೊತ್ತಿರಬೇಕು ಅನಿಸುತ್ತೆ. ಒಂಥರ ಸೆಂಟಿಮೆಂಟಲ್ ಆಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಮೊಬೈಲ್ಗೆ ಸಾಫ್ಟ್ ಮೆಸೇಜಸ್ ಕಳಿಸ್ತಾಳೆ. ನಾನು ಯಾವುದಕ್ಕೂ ರಿಪ್ಲೈ ಮಾಡೋಕ್ಕೆ ಹೋಗಿಲ್ಲ. ನನ್ನ ಮಾತು ಹೇಳಲ್ಲ. ವೈಜಯಂತಿ ನನಗೆ ಗೊತ್ತು, ತುಂಬ ಒಳ್ಳೆ ಹುಡುಗಿ. ನೀನು ಅವಳನ್ನ ಮದುವೆ ಆಗ್ಬಿಡೋದು ವಾಸಿ ಅನ್ಸುತ್ತೆ. ಈಚೆಗೆ ನಿಮ್ ಸದಾನಂದ ಅವರಿಂದ ಏನು ತೊಂದರೆ ಆಗ್ತಿಲ್ಲ ತಾನೆ? ಇಲ್ಲ ಸರ್, ಈಗ ಅವ್ರು ತುಂಬಾ ಒಳ್ಳೆಯವರಾಗ್ಬಿಟ್ಟಿದ್ದಾರೆ. ಯಾರು ಅಷ್ಟು ಬೇಗ ಒಳ್ಳೆಯವರಾಗ್ಬಿಡೋದಿಲ್ಲ. ಒಂದ್ಸತಿ ರೆಕಾರ್ಡ್ ಬಿದ್ದವರು ಬೀಳ್ತಾನೆ ಇರ್ತಾರೆ. ನನ್ನ 15 ವರ್ಷದ ಸರ್ವಿಸ್ ಅಲ್ಲಿ ಲಕ್ಷಗಟ್ಟಲೆ ಜನಗಳನ್ನ ನೋಡ್ಬಿಟ್ಟಿದ್ದೀನಿ. ಯಾರನ್ನು ನಂಬೇಡಿ, ನಿಮ್ ಹುಷಾರಲ್ಲಿ ನೀವಿರಿ. ಸರಿ ಸರ್. ಅದೇ ಸದಾನಂದ ಅವ್ರ ಜೊತೆ ಸೋಮೇಶ್ವರನ ಬೆಟ್ಟಕ್ಕೆ ಹೊರಟಿದ್ದಾಳೆ ನೋಡಿ. ಯಲ್ಲಾಪುರದ ಸೋಮೇಶ್ವರ ಬೆಟ್ಟಕ್ಕ? ಹೌದು ಸರ್. ಅದೇ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ನಮ್ಮ ಮನೆ ದೇವರು ಪೂಜೆಗೆ ಅಂತ. ಸದಾನಂದ್ ಜೊತೆ ಅಲ್ಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಮನೆ ದೇವ್ರ ಪೂಜೆ ಹೋಗ್ಲೇಬೇಕಲ್ಲ ಸರ್, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಅಲ್ಲಿ ಯಾರನ್ನಾದ್ರೂ ಸಾಯಿಸ್ಬೇಕು ಅಂತ ಯಾರಿಗಾದ್ರೂ ಮನಸ್ಸಲ್ಲಿದ್ರೆ ಸಾಯಿಸೋದು ತುಂಬಾ ಸುಲಭ. ಎತ್ತರದ ಬೆಟ್ಟ, ಪ್ರಭಾತಗಳು. ಆದ್ರೆ ಈಗ ಅವ್ರು ತುಂಬಾ ಒಳ್ಳೆಯವರು, ಹಾಗೆಲ್ಲ ಮಾಡಲ್ಲ. ಯಾರಿಗೂ ಹಾಗೆಲ್ಲ ಸಡನ್ ಆಗಿ ಒಳ್ಳೆಯವರಾಗೋದಕ್ಕೆ ಕಾರಣ ಇರೋದಿಲ್ಲ. ಅಕಸ್ಮಾತ್ ಒಳ್ಳೆಯವರಾಗಿ ಕಾಣಿಸಿದ್ರೆ ಒಳಗಡೆ ಅದಕ್ಕೆ ಬೇರೆ ಕಾರಣನೇ ಇರುತ್ತೆ. ನನ್ನ ಹುಷಾರಲ್ಲಿ ನಾನು ಇರ್ತೀನಿ ಸರ್. ನಿಮ್ ಹುಷಾರಲ್ಲಿ ನೀವಿರೋದಕ್ಕೆ ನಿಮಗ್ ಬರೋ ಹಾಗಿದ್ದಿದ್ರೆ ಆಗ ಇಷ್ಟೆಲ್ಲ ರಾಮಾಯಣನೇ ಆಗ್ತಿರ್ಲಿಲ್ಲ. ಅದಕ್ಕೆ ಬೇಕಾದ್ರೆ ಮಾಳ್ವಿಕಾ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಮಾಲ್ವಿಕಾ ನಿಮ್ ಜೊತೆ ಬರೋ ಹಾಗಿದ್ರೆ ಸರಿ, ಇಲ್ದೇ ಇದ್ರೆ ಹೇಳಿ. ನನಗೆ ಆತನ ಮೇಲೆ ನಂಬಿಕೆ ಇಲ್ಲ. ಯಾರನ್ನಾದ್ರೂ ಲೇಡಿ ಪೊಲೀಸ್ನ ಮಫ್ತಿಲಿ ನಿಮ್ ಜೊತೆ ಕಳಿಸ್ತೀನಿ. ನೀವು ಪೊಲೀಸ್ನವ್ರ ಕೈಲಿ ಏನೂ ಆಗಲ್ಲ. ನನ್ನ ಥರನೇ ನೀವು. ನಮ್ಮ ವಿದ್ಯಾ ಕಳೆದೋಗಿ 2 ತಿಂಗಳ ಮೇಲಾಯ್ತು.
ಇನ್ನು ಹುಡುಕಕ್ ಆಗೇ ಇಲ್ಲ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ